अडकेश्वर सिद्धेश्वर श्रीपाद महंत मल्लय्य पंचाधार प्रधाधार श्रीपाद महंत मल्लय्य शिवगुणवल्ली भवहर देवनिಗೆ ನವನವ ವೇದೆಯ ಅವನಿಯ ಜನರಿಗೆ ಕಿವಿಯೊಳು ಕೇಳಿದರೆ ನವನವ ವೇದೆಯ ಅವನಿಯ ಜನರಿಗೆ ಕಿವಿಯೊಳು ಕೇಳಿದರೆ ಅಲ್ಲಿಗೆ ಹೂವಿನ ನಲ್ಲೆಯ ನಾರದಿ ಎಲ್ಲರೂ ಬೆಳಗಿರೆ ಅಲ್ಲಿದ ಗುರವಿನ ಒಳ್ಳೆಯ ಕರುಣವಲ್ಲದೆ ಪಡೆಯಿರಿ ವಸುದೆಲು ಸಂದೇಶ ಅಂತ ತಿಳ್ಕೊಳ್ಳುವುದು. ಯಾಕಂತಂದರೆ ಕಾರ್ಯದಲ್ಲಿ ಸತ್ಕರ್ಮಗಳಲ್ಲಿ ಭಾಗಿಯಾಗಿದ್ದಪ್ಪ ಅಂತಂದ್ರೆ ನಿಮ್ಮಂಥ ಪುಣ್ಯವಂತರು ಯಾರು ಇಲ್ಲ. ಅದರೊಳಗೆ ಏನು ಅನಿಸ್ಬೇಕಪ್ಪ ಅಂತಂದ್ರೆ ಒಂದು ನೀವು ಪ್ರವಚನ ನಡೆಸಿದ್ದಕ್ಕೆ ಒಂದು ಸ್ವಲ್ಪ ಏನೋ ಸುಖಕರವಾಗಿ ಸಾಗಬೇಕು. ಸುಖಕರವಾಗಿ ಸಾಗಬೇಕಾದ್ರೆ ಹೌದಪ್ಪ, ಮನುಷ್ಯಗೆ ನೆಮ್ಮದಿಯನ್ನು ಸಿಗಬೇಕಾದ್ರೆ, ಆನಂದವನ್ನು ಸಿಗಬೇಕಾದ್ರೆ ಮನುಷ್ಯ ಈಗ ಕಳ್ಕೊಂಡು ಬಿಟ್ಟಾನ ಸಂತೋಷವಾದ. ಒಟ್ಟು ಯಾವನ ಮನಸ್ಸಿನಲ್ಲಿ ಇಲ್ಲ, ಯಾವನ ಭಾವನೆಯಲ್ಲಿ ಉಳಿದಿಲ್ಲ. ನಮಗಂತೂ ತಿಳಿದೈತಿ ಮೊದಲಿಂದ ಯಾವಾಗಿಂದ ಮನೆ ಸಿರಿಸಿಲ್ಲ ಅಂತಂದ ಕ್ಷೇತ್ರ ಅಷ್ಟು ಮಾಡ್ಕೊಂಡು ದಾರಿ ಹೇಳಿದ್ರಪ್ಪ ಅಂತಂದ್ರೆ ಒಂದ ಸೈಡಿಂದ ಗೊತ್ತದ ಯಾವ ಸ್ಥಿತಿ ಒಳಗೆ ಹೆಂಗಾಗಿ ಏನ ಆಗದನ್ನ ಅದು ಪ್ರತ್ಯಕ್ಷ ಮಾನವರಿಗೆ ಗೊತ್ತಾಗುತ್ತೆ. ಬರೇ ನಾಮಸ್ಮರಣೆ, ನಾಮಘೋಷ, ಶಿವಾಯ ನಮ ಸ್ಥಿತಿ ಇದೆ. ಇದನ್ನು ಯಾಕೆ ಮಾಡಬೇಕಪ್ಪ? ಇದಕ್ಕೂ ಒಂದು ಕಾರಣ ಇದೆ. ಬರೇ ನಾವು ಮನೋರಂಜನೆ ಮಾಡ್ತಾರಲ್ಲ ಅಂಥದ್ದಲ್ಲ, ನಾಟಕ ಅಲ್ಲ. ಇದರಿಂದ ಆಗತಕ್ಕಂಥ ಫಲಗಳೇನೇನು, ನೀವು ಯಾವ ಭಾವದಿಂದ ಯಾವ ಮನಸ್ಸಿನಿಂದ ನಡ್ಕೋತಿರಲ್ಲ ಆ ಫಲಗಳು ಈ ಹೆಬ್ಬರ ಎರಡೂ ಸಾಧನೆ ಆಗ್ತವೆ. ಭೂಲೋಕದಲ್ಲೇ ಇರ್ತಕ್ಕಂಥ ಸುಖ ಸೌಭಾಗ್ಯ ಭೋಗಗಳನ್ನ ಸಿಕ್ಕು ಕೊನೆಗೆ ಮುಕ್ತಿ ಅಂತಕ್ಕಂಥದ್ದು ದೊರೆಯುವಂಥದ್ದು ಒಂದು ಇದು ಸ್ಥಿತಿ, ಪದ್ಧತಿ, ಸಾಧನೆ ಇದೆ.
ನಾವು ನಡ್ಕೋತ ಮಜಾ ಮಾಡ್ತೀವಿ ಅಂತಲ್ಲ, ಇದೊಂದು ಸಾಧನೆ. ಇದನ್ನ ಗೆದ್ರಪ್ಪ ಅಂತಂದ್ರೆ ಸೇರಿ ಹೋಗಿ ಬಂದ್ರೆ ಮತ್ತೊಮ್ಮೆ ಹುಟ್ಟು ಬಂದಂಗೆ ಹೋಗಿ ಬಂದೊಳಗೆ ಐದೇಸಿ ಮಾಡ್ತಾರೆ. ಶ್ರೀಶೈಲಕ್ಕೆ ಹೋಗಿ ಬಂದೊಳಗೆ ಐದೇಸಿ ಮಾಡ್ತಾರೆ. ಮೊದಲಿನ ಕಾಲಕ್ಕಂತೂ ಬೇರೆ ಇದೆ. ಮೊದಲಿನ ಮನ್ಯಾಗ ಹೆಣ್ಮಕ್ಳ ಕೊಳ್ಳಾಗಿನ ಮುಳ್ದಾಳೆ ಬಂದ ಬಳಕನ ಮತ್ತೊಂದು ಐದೇಸಿ ಆದ ಬಳಕ ಕಟ್ತಿದ್ರು. ಹಂಗೊಂದು ಪದ್ಧತಿ ಇತ್ತು. ಅಂದ್ರೆ ಅಷ್ಟು ಕಷ್ಟ ನಷ್ಟಗಳನ್ನ ಭೋಗಿಸ್ಬೇಕಾಗ್ತಿತ್ತು. ಆ ಸ್ಥಿತಿ ಈಗಿಲ್ಲ. ಈ ಗಾಡಿನ ತಗೊಂಡು ಹೊಂಟಿರಿ ನೀವು ವಜ್ಜೆನೂ ಬೇಡ ಅಂತೇಳಿ ಶರ್ಟ್ ಪ್ಯಾಂಟನ್ನು ವಜ್ಜೆ ಆಗ್ತಾವ. ಬರೀ ಚಡ್ಡಿ ಬಣ್ಣಿನ ಮೇಲೆ ನಾವು ಹೋಗುವಂತ ನೋಡ್ಬೇಕು ಜಾತ್ರೆ ಎಷ್ಟು ಆನಂದದಾಗ ನಾವು ವಜ್ಜೆಯನ್ನು ಮಾಡ್ಕೊತ ಹೋಗ್ತಿರ್ತಾರೆ. ಅಂಥದ್ದನ್ನ ಮನುಷ್ಯನಾಗಿ ಸಾಧನೆ ಮಾಡ್ಬೇಕಾದದ್ದು ಯಾವುದಪ್ಪ ಅಂತಂದ್ರೆ ಇದು ಅಂತದ್ರಲ್ಲಿ ಸಾಧನೆ, ಭಕ್ತಿ ಅಂತಕ್ಕಂಥದ್ದು. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಂತಂದ್ರೆ ನಮ್ಮಲ್ಲಿ ಯಾವಾಗಲೂ ಮನಸ್ಸು ನೊಂದುಕೊಳ್ಳಂಗಿಲ್ಲ, ಸ್ಥಿರತೆ ಉಳಿತೈತಿ, ಆನಂದ ಉಳಿತೈತಿ, ಸುಖ ಸಿಗ್ತೈತಿ, ನೆಮ್ಮದಿ ಸಿಗ್ತೈತಿ, ಶಾಂತಿ ಅಂತಕ್ಕಂಥದ್ದು ಮನಸ್ಸಿಗೆ ನೆಲೆಸ್ತೈತಿ. ಅಂದರೆ ದುಃಖಗಳನ್ನ ಮರೆತು ಈಗ ನಾವು ಹೊಂಟಿದೀವಿ ಅಂತ ತಿಳ್ಕೊಂಡು ಎಲ್ಲ ಮನೆಯಾಗ ನೀರು ಕುಡಿಸಿದೀವಿ ಇಲ್ಲೋ ಹೆಂಗೆ ಕೇಳೋದಿಲ್ಲ. ಅದನ್ನ ಮಾಡ್ಕೊಂಡು ಹೋದ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ. ಬರೀ ಹಂಗೆ ಯಾವುದರೇ ಕಿಟಾಳೆ ಮಾತಾಡ್ಕೊತ ಹೋಗ್ಕಿಂತ ನಾಮಸ್ಮರಣೆ ಮಾಡ್ಕೊತ ನಾಮಘೋಷಿ ಮಾಡ್ಕೊತ ಹೋದದ್ದಾದ್ರೆ ಜೀವನ ಪಾವನ ಆಗ್ತತೆ ಅಂತಕ್ಕಂಥ ಮಾತುವನ್ನು ಹೇಳ್ತಾರೆ. ಹೆಚ್ಚಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ನನಗೆ. ತಿಳುವಳಿಕಿದ್ದವ್ರು ಹೋದ್ರೆ ಅಲ್ಲೇ ಆಚರಣೆ ನಾವು ಹೆಂಗೆ ಮಾಡ್ತೀವಿ. ಹೋಗ್ತೀವಿ ನೀವು ಶ್ರೀಶೈಲ ಕಡಿಬಾಗಲಕ್ಕಂತೂ ಹೋಗಲೇಬೇಕು. ತಮ್ಮ ಹೋದವರು ಕಡಿಬಾಗಲ ಕರ್ಬೀರ್ ಭದ್ರನ ದರ್ಶನ ತಗೊಂಡ ಮುಂದೆ ಹೋಗೋದಿರ್ತದೆ. ಆತ್ಮಕೂರ್ಲಿಂದ ಮುಂದೆ ಕೆಲವೊಂದಿಷ್ಟು ಒಂದು 15 ಕಿಲೋಮೀಟರ್ನಲ್ಲಿ ಕಡಿಬಾಗಲ ಹತ್ತತ್ತೆ. ಅಲ್ಲಿ ಕಡಿಬಾಗಲಕ್ಕೆ ಹೋಗಿ ದರ್ಶನ ತಗೋಬೇಕು. ಅಲ್ಲಿ ಪದ್ಧತಿ. ರಾಯಬಾಗ್ ತಾಲೂಕು ಭಾವನ ಸವದತ್ತಿನಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಶ್ರೀಶೈಲವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ 15 ದಿವಸ. ಸ್ವಾಮೀಜಿ ಸನ್ಮುಖದಲ್ಲಿ ಸಮಸ್ತ ಚೌಗಲ ಬಂಧುಗಳು ಹಾಗೂ ಗ್ರಾಮಸ್ಥರು ಆಶೀರ್ವಾದದೊಂದಿಗೆ ಹಮ್ಮಿದ್ದೇವೆ. ಶ್ರೀಶೈಲ ಮಲ್ಲಿಕಾರ್ಜುನ್ ವರೆಗೆ ಇಲ್ಲಿಂದ ಹೋಗಲು ಪ್ರಾರಂಭ ಮಾರುತಿ ಬಂಡು ಚೌಗಲೆ ಸವದತ್ತಿ